सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 9ನೇ ಅಧ್ಯಾಯ ವಿಚಾರ ಮಾಡಿದ ಮೇಲೆ ಈಗ 10ನೇ ಅಧ್ಯಾಯವನ್ನು ನೋಡಬೇಕಾಗಿದೆ. ವಿಭೂತಿ ಯೋಗ. 10ನೇ ಅಧ್ಯಾಯ ಯಾವುದು? ವಿಭೂತಿ ಯೋಗ. ವಿಭೂತಿ ಯೋಗ ಅಂತ ಹೇಳಿದ್ರೆ, ವಿಭೂತಿ ಅಂದರೆ ಸ್ಟ್ರೈಕಿಂಗ್ ಫೀಚರ್ಸ್ ಅಂತ, ಸ್ಪೆಷಾಲಿಟಿ ಅಂತ, ಅಥವಾ ಗ್ಲೋರಿ ಅಂತಲೂ ಹೇಳ್ಬೋದು, ಅಥವಾ ಯೂನಿಕ್ನೆಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಎಲ್ಲೆಲ್ಲಿ ವಿಶೇಷತೆಗಳಿದೆಯೋ ಅದೆಲ್ಲವೂ ಭಗವಂತನ ವಿಭೂತಿ ಅಂತ. ಅವನ ಮಹಿಮೆ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಕೇಳಿದ್ರೆ ಯಾರಾದರೂ, ಅದು ಒಂದು ಸ್ಟ್ರೈಕಿಂಗ್ ಫೀಚರ್. ಒಂದು ಗುಲಾಬಿಯಲ್ಲಿ ಆ ಸುಂದರತೆ ಇರ್ಬೋದು, ಮಲ್ಲಿಗೆಯಲ್ಲಿ ಅದರ ಪರಿಮಳ ಇರ್ಬೋದು, ಅಥವಾ ಈಗ ಒಬ್ಬ ಆಟಗಾರನಲ್ಲಿ ಅವನ ಬುದ್ಧಿವಂತಿಕೆ ಇರ್ಬೋದು, ಆ ಚಾಣಾಕ್ಷತೆ ಇರ್ಬೋದು. ಅದೆಲ್ಲವೂ ಭಗವಂತನ ಗ್ಲೋರಿ ಅಂತಲೇ ಹೇಳೋದು. ಎಲ್ಲಿದ್ದಾನೆ ಭಗವಂತ ತೋರಿಸು ಅಂತ ಕೇಳಿದ್ರೆ, ನಾನು ಅಲ್ಲೆಲ್ಲ ಇದ್ದೀನಿ ಅಂತ ಭಗವಂತನೇ ಹೇಳ್ತಾನೆ. ಈಗ ವಿಭೂತಿ ಅಂತಂದರೆ ಆ ಶಬ್ದಕ್ಕೆ ಅರ್ಥ ಸ್ಟ್ರೈಕಿಂಗ್ ಫೀಚರ್ಸ್ ಅಂತ ಇಟ್ಕೊಳ್ಬೇಕು. ಯಾರಲ್ಲೋ ಒಂದು ಅದ್ಭುತವಾದ ಗುಣ ಇದೆ ಅಂತ ಹೇಳಿದ್ರೆ ಅದೇ ಭಗವಂತ. ಅದನ್ನು ಇಲ್ಲಿ ವಿಭೂತಿ ಅಂತ ಕರೀತಾರೆ. ಭಗವಂತ ಎಲ್ಲೆಲ್ಲಿದ್ದೀನಿ, ನಾನು ಯಾವ್ಯಾವ್ದ್ರಲ್ಲಿ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ. ಅವನ ವಿಭೂತಿ ಏನು, ಅವನ ಗ್ಲೋರಿ ಏನು ಅನ್ನೋದನ್ನು ಈ 10ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಬಹಳ ಸುಂದರವಾದ ಅಧ್ಯಾಯ. ಒಂದೊಂದೇ ಶ್ಲೋಕವನ್ನು ನೋಡ್ತಾ ಹೋಗೋಣ. ಅಥ 10ಮೋऽಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಇಲ್ಲಿ ಭಗವಂತನೇ ಅವನ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಏನಂತೆ? ಶ್ರೀ ಭಗವಂತನು ಹೇಳುತ್ತಾನೆ, ಏ ಮಹಾಬಾಹುವೆ, ಮತ್ತೆ ನನ್ನ ಉಪದೇಶವನ್ನು ಕೇಳು. ನಿನ್ನ ಮೇಲಿರುವ ಅನುರಾಗದಿಂದ ನಿನ್ನ ಹಿತವನ್ನು ಕೋರಿ ಹೇಳುತ್ತೇನೆ ಅಂತ. ಇಲ್ಲಿ ಮೊದಲೆಲ್ಲ ಭಗವಂತನಿಗೆ ಪ್ರಶ್ನೆ ಕೇಳಿದ್ದ ಅರ್ಜುನ, ಆವಾಗ ಉತ್ತರವನ್ನು ಕೊಟ್ಟಿದ್ದ. ಆದರೆ ಇಲ್ಲಿ ನೋಡಿ, ಅವನಾಗೆ ಹೇಳ್ತಾ ಇದ್ದಾನೆ, ಮತ್ತೆ ನನ್ನ ಉಪದೇಶವನ್ನು ಕೇಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಮೇಲಿರುವ ಅನುರಾಗದಿಂದ ಅಂತ ಹೇಳ್ತಾ ಇದ್ದಾನೆ. ನೋಡಿ, ನಾವು ಅಷ್ಟೇ ಈ ಆಧ್ಯಾತ್ಮ ವಿದ್ಯೆಯನ್ನಾಗಲಿ ಬೇರೆ ಯಾವುದೇ ರೀತಿಯ ಒಂದು ಸಲಹೆಯನ್ನಾಗಲಿ ಅವರಾಗಿ ಕೇಳೋವರೆಗೂ ಕೊಡಬಾರ್ದಂತೆ. ಆದರೆ ನಾವು ಮಕ್ಕಳ ಮೇಲಿನ ಪ್ರೀತಿಗೆ ನಾವೇ ಸಲಹೆ ಕೊಡ್ತಾ ಹೋಗ್ತೀವಿ ಅಲ್ವಾ. ಅವ್ರು ಕೇಳಲಿ ಬಿಡಲಿ, ಅವ್ರು ಕೇಳಲಿಲ್ಲ ಅಂದರೂ ಮತ್ತೊಮ್ಮೆ ಕೇಳ್ತಾರೆ ಅಂದ್ಕೊಂಡು ಸಲಹೆ ಕೊಡ್ತಾ ಹೋಗ್ತೀವಿ. ಯಾಕೆ? ನಮಗೆ ಅವ್ರ ಮೇಲಿರೋ ಪ್ರೀತಿಯಿಂದ ಅಲ್ವಾ. ಇಲ್ಲಿ ಭಗವಂತ ಕೂಡ ಅದನ್ನೇ ಹೇಳ್ತಾನೆ ನೋಡಿ, ಉಪದೇಶವನ್ನು ಕೇಳು, ನಿನ್ನ ಮೇಲಿರುವ ಅನುರಾಗದಿಂದ ನಿನ್ನ ಹಿತವನ್ನು ಕೋರಿ ಹೇಳುತ್ತಿದ್ದೇನೆ. ನಿನಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಂತ. ಹೇಗೆ ತಂದೆ ತಾಯಂದಿರು ಮಕ್ಕಳಿಗೆ ಹೇಳ್ತಾರೋ, ಪ್ರೀತಿಯಿಂದ ಮಕ್ಕಳಿಗೆ ಹೇಳ್ತಾರೋ, ಅವರ ಒಳ್ಳೆಯದಕ್ಕಾಗಿ ಅಂತ ಹೇಳ್ತಾರೋ, ಇಲ್ಲಿ ಭಗವಂತ ಕೃಷ್ಣ ಕೂಡ
ಅರ್ಜುನನಿಗೆ ಆ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮುಂದುವರಿಸ್ತಾ ಏನು ಉಪದೇಶ ಹೇಳ್ತಾನೆ ನೋಡೋಣ. ನಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನನ್ನ ಹುಟ್ಟನ್ನು ದೇವತೆಗಳು ಋಷಿಗಳು ಸಹ ತಿಳಿಯರು, ಏಕೆಂದರೆ ಅವರೆಲ್ಲರಿಗೂ ನಾನೇ ಮೂಲ ಕಾರಣನಾಗಿದ್ದೇನೆ. ನನ್ನ ಹುಟ್ಟನ್ನು ದೇವತೆಗಳು, ಈಗ ಭಗವಂತ ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಅವನು ಹುಟ್ಟಿದ್ಯಾವುದು, ಅದು ಇಟ್ಸ್ ಆಲ್ವೇಸ್ ಅ ಸಸ್ಪೆನ್ಸ್ ಅಲ್ವಾ. ಅದು ಯಾವತ್ತು ಡೇಟ್ ಆಫ್ ಬರ್ತ್ ಇದೆ ಯಾಕೆಂದರೆ ಆ ಡೇಟ್ ಆಫ್ ಬರ್ತ್ ಪ್ರಾರಂಭ ಆಗಿದ್ದೇ ಅವನಿಂದ, ಅಂದರೆ ಅವನಿರೋದ್ರಿಂದಲೇ ಅದೆಲ್ಲ ಮುಂದೆ ಬಂದಿತ್ತು. ಅವನು ಎಲ್ಲಿದ್ದಾನೆ ನೋಡಿ. ಮಹರ್ಷಿಗಳೇ, ದೇವತೆಗಳು ಋಷಿಗಳು ಸಹ ತಿಳಿಯರು ಭಗವಂತನ ಹುಟ್ಟು. ಅಂದರೆ ಈಗ ಒಂದು ಒಳ್ಳೆತನ ಅನ್ನೋದಿದೆ ಅಥವಾ ಬೆಳಕಿದೆ, ಆ ಬೆಳಕಿಗೆ ಯಾವ ಕತ್ಲೆ ಇತ್ತು, ಅದು ಯಾವ ಟೈಮಲ್ಲಿ ಬೆಳಕು ಶುರುವಾಯಿತು, ಆ ಥರ ಇಲ್ಲವೇ ಇಲ್ಲ ಅಲ್ವಾ. ದೇರ್ ಇಸ್ ನೋ ಟೈಮ್. ಅದು ಇಂಥ ಟೈಮಲ್ಲಿ ಇದು ಶುರುವಾಯಿತು ಅನ್ನೋ ಥರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಕೇಳುವಾಗ ಪ್ರಶ್ನೆ ಎಲ್ಲ ಸ್ವಾಮೀಜಿಯವ್ರ ಪ್ರಶ್ನೆನೇ ತಪ್ಪು ಅಂತ ಹೇಳ್ಬಿಡೋರು. ಯಾಕಂದರೆ ಕೋಳಿ ಮೊದಲು ಮೊಟ್ಟೆ ಮೊದಲು, ಬೀಜ ಮೊದಲು ಮರ ಮೊದಲು, ಈ ಪ್ರಶ್ನೆಯಲ್ಲಿ ಸ್ವಾಮೀಜಿಯವರು ಅದು ಪ್ರಶ್ನೆ ಕೇಳೋ ಅಂಥದ್ದೇ ಅಲ್ಲ ಅದು ಅಂತ ಹೇಳ್ತಾರೆ. ವ್ಯಕ್ತ ಆಗಿರುವ ಬೀಜವೇ ಮರ, ಅವ್ಯಕ್ತವಾಗಿರುವ ಮರವೇ ಬೀಜ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅದೇ ಥರ ರಿಪ್ಲೈಗಳೇ, ಅದೇ ಥರ ಉತ್ತರಗಳೇ ಸಿಗೋದು. ಇಲ್ಲಿ ಭಗವಂತನೇ ಹೇಳ್ತಿದ್ದಾನೆ, ದೇವತೆಗಳು ಋಷಿಗಳು, ದೇವತೆಗಳಿಗೂ ಗೊತ್ತಿಲ್ಲ, ಋಷಿಗಳಿಗೂ ಗೊತ್ತಿಲ್ಲ. ಏಕೆಂದರೆ ಆ ದೇವತೆಗಳಾಗಲಿ ಋಷಿಗಳಾಗಲಿ ಬರಬೇಕಾದ್ರೆ ಆ ಭಗವಂತನೇ ಕಾರಣ, ಅವನಿಂದಲೇ ಇವರೆಲ್ಲ ಬಂದಿರೋದು. ಹಾಗಾಗಿ ಅವರು ಅವರ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಆದ್ದರಿಂದ ಅವ್ರು ಯಾರು ತಿಳ್ಕೊಂಡಿಲ್ಲ, ಅವ್ರು ಯಾರು ತಿಳಿಯರು ಅಂತಲೇ ಹೇಳ್ತಾನೆ. ಮುಂದುವರಿಸ್ತಾ, ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಅಜನು ಅನಾದಿಯು ಲೋಕಮಹೇಶ್ವರನು ಆದ ನನ್ನನ್ನು ಯಥಾವತ್ತಾಗಿ ತಿಳಿಯುವವನು ಮನುಷ್ಯರಲ್ಲೆಲ್ಲ ಬುದ್ಧಿವಂತನು, ಅವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆಯನ್ನು ಪಡೆಯುತ್ತಾನೆ. ಅಜನು ಅನಾದಿಯು ಅಂದರೆ ಬಹಳ ವರ್ಷಗಳಿಂದ ಇರುವಂಥವನು, ಲೋಕ ಮಹೇಶ್ವರನು ಈ ಲೋಕಕ್ಕೆ ಕಾರಣ ಆಗಿರೋವನು ಆದ ನನ್ನನ್ನು ಅಂದರೆ ಭಗವಂತನನ್ನು ಯಥಾವತ್ತಾಗಿ ತಿಳಿಯುವವರು ಮನುಷ್ಯರಲ್ಲೆಲ್ಲ ಬುದ್ಧಿವಂತರು. ಆ ಭಗವಂತನನ್ನು ಅರ್ಥಕೊಳ್ಳೋದು ಒಬ್ಬೊಬ್ಬರ ನಂತರದಲ್ಲಿ ನೋಡ್ಬೋದು, ಒಬ್ಬೊಬ್ಬರ ನಂತರದಲ್ಲಿ ಅರ್ಥ ಮಾಡ್ಕೊಳ್ಬೋದು. ಆದರೆ ಯಥಾವತ್ತಾಗಿ ಅವನನ್ನು ಯಾರು ಅರಿತುಕೊಳ್ತಾರೋ ಅವರು ಮನುಷ್ಯರಲ್ಲೆಲ್ಲ ಬುದ್ಧಿವಂತರು, ಅವರು ಬುದ್ಧಿವಂತರು ಅಂತ ಭಗವಂತ ಹೇಳ್ತಾನೆ. ಯಥಾವತ್ತಾಗಿ ತಿಳಿಯೋದು ಅಂದರೆ ಏನಂದರೆ ಗುರುಮುಖೇನ ತಿಳ್ಕೊಳ್ಬೇಕು. ಈಗ ನಮ್ಮ ಪಾಡಿಗೆ ನಾವು ಶ್ಲೋಕಗಳನ್ನು ಓದ್ಕೊಂಡು ನನಗೆ ಹೇಗೋ ಕನ್ನಡ ಬರುತ್ತೆ ಅಂತ ಹೇಳಿ ಅರ್ಥವನ್ನು ನಾನು ನೋಡ್ಕೊಳ್ತಾ ಹೋದರೆ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ, ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಅದನ್ನು ತಿಳ್ಕೊಳ್ತೀನಿ. ಅದರಿಂದ ಗುರುಮುಖೇನ ತಿಳ್ಕೊಂಡ್ರೆ ಅದನ್ನು ಈ ರೀತಿಯಾಗೆ ತಿಳ್ಕೊಳ್ಬೇಕು ಅಂತ ಅವ್ರು ತಿಳಿಸಿ ಹೇಳ್ತಾರೆ. ಹಾಗೆ ಹೇಳಿದಾಗ ನಾನು ಯಥಾವತ್ತಾಗಿ ದ ವೇ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಹಾಗೆ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ. ಯಥಾವತ್ತಾಗಿ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ. ಯಾರು ಆ ರೀತಿಯಾಗಿ ಯಥಾವತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಆ್ಯಸ್ ಇಟ್ ಈಸ್, ನಾಟ್ ದ ವೇ ಆ್ಯಸ್ ಐ ವಾಂಟ್ ಆರ್ ಆ್ಯಸ್ ಸಂಬಡಿ ವಾಂಟ್ಸ್, ಆ್ಯಸ್ ಇಟ್ ಈಸ್ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಮನುಷ್ಯರಲ್ಲಿ ಬುದ್ಧಿವಂತರು ಅಂತ ಹೇಳ್ತಾನೆ. ಅವರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಪಡಿತಾರೆ ಅಂತ. ಅದನ್ನು ತಿಳ್ಕೊಳ್ಳೋದ್ರಿಂದ ನೋಡಿ, ಭಗವಂತನನ್ನು ಅರ್ಥಕೊಳ್ಳೋದ್ರಿಂದ, ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದ್ರಿಂದ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಏನು ಹೇಗೆ ಅವನನ್ನು ಗುರುತಿಸೋದು ಹೇಗೆ, ಅವನು ಇನ್ನೆಲ್ಲಲ್ಲಿದ್ದಾನೆ ಅನ್ನೋದನ್ನು ಅವನೇ ಹೇಳ್ತಾ ಹೋಗ್ತಾನೆ. ಆ ಭಗವಂತ ನಾ ಹೇಳಿದೆ ಅಲ್ವಾ ಶುರುನಲ್ಲೇ, ಸ್ಟ್ರೈಕಿಂಗ್ ಫೀಚರ್ಸ್ ಅಂತ, ಗ್ಲೋರಿ ಅಂತ. ಈಗ ಗ್ಲೋರಿ ಅಂತ ಹೇಳ್ಕೊಂಡು ಕೂಡಲೇ ಆ ವ್ಯಕ್ತಿಯಲ್ಲಿ ಯಾವುದೋ ಒಂದು ಸಚಿನ್ ತೆಂಡೂಲ್ಕರ್ ಅಂತ ಅಂದ್ಕೂಡಲೇ ನಮಗೆ ಗೊತ್ತಾಗೋದೇನೋ ಬ್ಯಾಟಿಂಗ್. ಅವನ ಆ ನಿಪುಣತೆ ಇದೆಯಲ್ಲ, ಆ ಚಾಣಾಕ್ಷತೆ ಇದೆಯಲ್ಲ, ಅದನ್ನು ಭಗವಂತ ಅಂತ ಕರೀತಾರೆ. ದಟ್ ಈಸ್ ವಿಭೂತಿ. ಹಾಗೆ ಎಲ್ಲೆಲ್ಲಿ ಆ ಗ್ಲೋರಿ ಇದೆಯೋ ಅದೆಲ್ಲವೂ ನಾನೇ ಅಂತ ಹೇಳಿದ್ದಾನೆ. ಮುಂದುವರಿಸ್ತಾ ಅದು ಇನ್ಯಾವ ಥರ ಗ್ಲೋರಿ ಇರ್ಬೋದು ಅಂತ ಹೇಳಲಿಕ್ಕೆ ಅವನು ಮುಂದುವರಿಸ್ತಾ 4 ಮತ್ತು 5ನೇ ಶ್ಲೋಕದಲ್ಲಿ ಗುಣಗಳನ್ನು ಹೇಳ್ತಾ ಹೋಗ್ತಾನೆ, ಒಳ್ಳೆಯ ಗುಣಗಳನ್ನು. ಅದು ನೋಡ್ತಾ ಹೋಗೋಣ. ಈ ಗುಣಗಳ ಬಗ್ಗೆ 2-3 ಅಧ್ಯಾಯದಲ್ಲಿ ಬರುತ್ತೆ, ನಾವು ಹಾಗೆ ನೋಡ್ತಾ ಹೋಗೋಣ ಅದೆಲ್ಲ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಏನು ಹೇಳ್ತಿದ್ದಾನೆ, ಇನ್ನೆಲ್ಲಿದ್ದೀನಿ ಅಂತ ಹೇಳ್ತಿದ್ದಾನೆ ಭಗವಂತ ಇಲ್ಲಿ. ಬುದ್ಧಿ, ಜ್ಞಾನ, ನಿರ್ಮೋಹತ್ವ, ಕ್ಷಮ, ಸತ್ಯ, ದಮ, ಶಮ, ಸುಖ ದುಃಖಗಳು, ಜನನ ಮರಣಗಳು, ಭಯ ನಿರ್ಭಯಗಳು ಮತ್ತು ಅಹಿಂಸೆ, ಸಮತ್ವ, ಸಂತೃಪ್ತಿ, ತಪಸ್ಸು, ದಾನ, ಕೀರ್ತಿ, ಅಪಕೀರ್ತಿ, ಈ ಎಲ್ಲ ಭಾವಗಳು ನನ್ನಿಂದಲೇ ಉಂಟಾದ ಒಂದು ತಿಳಿ. ಎಲ್ಲವೂ ಯಾರಿಂದ ಉಂಟಾಗ್ತಾ ಇದೆ? ಭಗವಂತನಿಂದಲೇ ಗುಣಗಳು. ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ ಏನು ಹೇಳ್ತಾನೆ? ಬುದ್ಧಿ ಜ್ಞಾನ ಅಲ್ವಾ ಮೊದಲನೇದರಲ್ಲಿರೋದು. ಬುದ್ಧಿ ಜ್ಞಾನ ನಿರ್ಮೋಹತ್ವ. ಇಲ್ಲಿ ಬುದ್ಧಿ ಅಂತ ಅಂದರೆ ಅದು ಎಲ್ಲದರಲ್ಲೂ ಅವೆಲ್ಲವೂ ನನ್ನಿಂದಲೇ ಆಗಿರೋದು ಅಂತ, ಆಯಿತಾ? ಆ ಬುದ್ಧಿ ಅಂತ ಹೇಳಿದ್ರೆ ವಿವೇಕ, ಇದು ಸರಿ ಇದು ತಪ್ಪು ಅಂತ ನಮ್ಗೆ ಹೇಳುತ್ತಲ್ವಾ, ಅದು ಬುದ್ಧಿ. ಜ್ಞಾನ ಅಂತ ಹೇಳಿದ್ರೆ ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಜ್ಞಾನ. ಬುದ್ಧಿ ಡಿಫ್ರೆನ್ಷಿಯೇಟ್ ಮಾಡುತ್ತೆ ಒಳ್ಳೆಯದು ಕೆಟ್ಟದ್ದನ್ನು. ಆದರೆ ಇದು ಒಳ್ಳೆಯದು ಅಥವಾ ಇದು ಕೆಟ್ಟದ್ದು ಅಂತ ಯಥಾರ್ಥವಾಗಿ ಆ ಜ್ಞಾನ ಉಂಟಾಗಬೇಕಲ್ಲ ನಮಗೆ, ಅದಕ್ಕೆ ಜ್ಞಾನ ಅಂತೀವಿ. ಬುದ್ಧಿ ಮತ್ತು ಜ್ಞಾನ ಅದರಲ್ಲಿ ಅದ್ರ ಭಗವಂತ ಹೇಳ್ತಾನೆ ಅದು ಕೂಡ ನನ್ನಿಂದನೇ ಉಂಟಾಗಿರೋದು ಅಂತ. ನೋಡಿ, ನಮ್ಮಲ್ಲಿ ಚೈತನ್ಯ ಶಕ್ತಿ ಇರೋದ್ರಿಂದಲೇ ಆ ಗುಣಗಳೆಲ್ಲ ಬರ್ತಾ ಇರೋದು. ಆ ಗುಣ ಇರಬೇಕು ಅಂದರೆ ಭಗವಂತ ಇರಲೇಬೇಕು. ಅದರಿಂದಲೇ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನಿಂದಲೇ ಅವೆಲ್ಲವೂ ಉಂಟಾಗಿರೋದು ಅಂತ. ಬುದ್ಧಿ ಮತ್ತು ಜ್ಞಾನ ಅಂತ ಹೇಳಿದ್ದಾನೆ. ಅದಾದ ನಂತರ ಏನು ಹೇಳ್ತಾನೆ? ನಿರ್ಮೋಹತ್ವ ಅಂದರೆ ಅಸಮ್ಮೋಹ ಅಂತ ಏನು ಹೇಳ್ತಿದ್ದಾನೆ? ನಿರ್ಮೋಹತ್ವ, ಯಾವುದರ ಬಗ್ಗೆಯೂ ಮೋಹವನ್ನು ಇಟ್ಕೊಳ್ದೇ ಇರೋದು. ಮೋಹ ಅಂದರೆ ಏನು? ಅಟ್ಯಾಚ್ಮೆಂಟ್. ಆ ಮೋಹವನ್ನು ಇಟ್ಕೊಳ್ದೇ ಇರೋದಕ್ಕೆ ನಿರ್ಮೋಹ ಅಂತ ಹೇಳ್ತಾರೆ. ಮುಂದುವರಿಸ್ತಾ ಕ್ಷಮ. ಭಾಳ ಸಲ ಇವೆಲ್ಲ ವಿಚಾರ ಮಾಡಿದ್ದೀವಿ, ಅದರಿಂದ ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ ಅದನ್ನು. ಕ್ಷಮ, ಸತ್ಯ. ಕ್ಷಮ ಅಂದರೆ ಯಾರಾದರೂ ತಪ್ಪು ಮಾಡಿದರೆ ಕ್ಷಮಿಸೋದು. ಕ್ಷಮಿಸೋದು ಅಂದರೆ ಏನು? ಆ ತಪ್ಪನ್ನು, ಅವ್ರು ಮಾಡಿದ ತಪ್ಪಿಂದ ನನಗಾದ ನೋವೇನಿದೆ ಅಲ್ವಾ, ಅದನ್ನು ಮರೆತು ಬಿಡೋದು ಕ್ಷಮೆ ಅಂತ. ಆ ಕ್ಷಮೆ ಅನ್ನುವಂಥದ್ದು ಅವರಿಗೋಸ್ಕರ ಮಾಡೋದಲ್ಲ, ನಮಗೋಸ್ಕರ ಮಾಡುವಂಥದ್ದು. ಕ್ಷಮ ಮತ್ತು ಸತ್ಯ. ಸತ್ಯ ಅಂದರೆ ಯಾವುದು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಮೂರಲ್ಲೂ ಒಂದೇ ಆಗಿರುತ್ತೋ, ಅಂದರೆ ವರ್ತಮಾನದಲ್ಲಿ ಕೂಡ, ಭೂತಕಾಲದಲ್ಲಿ ಕೂಡ, ಭವಿಷ್ಯ ಕಾಲದಲ್ಲಿ ಕೂಡ ಒಂದೇ ಆಗಿರಬೇಕು, ಅದು ಬದಲಾಗದೇ ಇರುವಂಥದ್ದು, ಅದನ್ನು ಸತ್ಯ ಅಂತ ಕರಿತೀವಿ. ದಮ ಮತ್ತು ಶಮ. ದಮ ಅಂತ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ಮೇಲೆ
ಅದನ್ನು ಹೇಗೋ ಮಾಡ್ಕೊಳ್ತೀವಿ. ಮಾಡ್ಕೊಂಡ್ಮೇಲೆ ಆ ಸ್ಥಿತಿಯಲ್ಲಿ ಇಟ್ಕೋಬೇಕಲ್ಲ, ಅದಕ್ಕೆ ಬುದ್ಧಿ ಬೇಕಲ್ವಾ. ಆ ಬುದ್ಧಿ ನಿಗ್ರಹ ಮಾಡುವಂಥದ್ದು ದಮ, ಕಂಟ್ರೋಲ್ ಆಫ್ ಮೈಂಡ್. ಆ ಮೈಂಡ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ದಮ ಮತ್ತು ಶಮ. ಸುಖ ದುಃಖ. ಸುಖ ಅಂತಂದರೆ ಅನುಕೂಲಕರವಾದದ್ದು. ನನಗೆ ಯಾವುದು ಅನುಕೂಲ ಆಗಿರುತ್ತೋ ಅದರಿಂದ ನಾನು ಸುಖವನ್ನು ಪಡ್ತೀನಿ, ಸಂತೋಷವನ್ನು ಪಡ್ತೀನಿ. ದುಃಖ ಅನ್ನೋದು ನನಗೆ ಯಾವುದು ಅನುಕೂಲಕರ ಅಲ್ವೋ ಅದು ನನಗೆ ದುಃಖವನ್ನು ತಂದುಕೊಡುತ್ತೆ. ಸುಖ ದುಃಖ. ಜನನ ಮರಣ. ನಮಗೆ ಗೊತ್ತಿರೋ ಹಾಗೆ ಜನನ ಮರಣ ಅಂತ ಹೇಳಿದರೆ ಮಗುವಿನ ಜನನ ಆಗುತ್ತೆ. ಮರಣ ಅಂತಂದರೆ ಆ ಶರೀರ ಬಿಟ್ಟು ಹೋಗುವಂಥದ್ದು, ಆ ಜನನ ಮರಣ. ಭಯ ನಿರ್ಭಯ. ಭಯ ಅನ್ನೋದು ಎಲ್ಲರಿಗೂ ಇದೆ, ಒಂದಲ್ಲ ಒಂದು ವಿಚಾರದಲ್ಲಿ ಭಯ ಇದ್ದೇ ಇದೆ. ನಿರ್ಭಯ ಅಂದರೆ ಭಯ ಆಗದೇ ಇರುವಂತಹ ಒಂದು ಸ್ಥಿತಿ. ಅಷ್ಟೇ ಹೇಳ್ಕೊಂಡು, ಯಾಕೆಂದರೆ 16ನೇ ಅಧ್ಯಾಯದಲ್ಲಿ ಮತ್ತೆ ಈ ಎಲ್ಲ ಗುಣಗಳ ಡಿಟೇಲ್ಡ್ ಇದು ಭಗವಂತ ಹೇಳ್ತಾನೆ. ಆದ್ದರಿಂದ ಮತ್ತೆ ಈ ಏನು ಹೇಳ್ತಾರೆ ಸದ್ಗುಣಗಳೇನಿದೆ ಅಲ್ಲಿ ವಿಚಾರ ಮಾಡೋಣ. ಇದೇನು ಅಂತ ಶಬ್ದಗಳ ಅರ್ಥ ತಿಳ್ಕೊಳ್ತಾ ಹೋಗೋಣ ಅಷ್ಟೇ. ನಿರ್ಭಯ ಅಂತ ಹೇಳಿದ್ರೆ ಭಯ ಆಗದೆ ಇರುವಂಥದ್ದು. ಮತ್ತು ಅಹಿಂಸೆ. ಅಹಿಂಸೆ ಅಂದರೆ ತನ್ನನ್ನೂ ಹಿಂಸಿಸ್ಕೊಳ್ದೇ ಇರೋದು, ಬೇರೆಯವರನ್ನೂ ಹಿಂಸಿಸದೇ ಇರೋದು. ಅದು ಯಾವ ರೀತಿ? ವಾಕ್, ಮನಸ್ಸು, ಬುದ್ಧಿ, ಮೂರೂ ವಿಚಾರಗಳಲ್ಲಿ ಬೇರೆಯವರನ್ನು ಹಿಂಸೆ ಪಡಿಸದೇ ಇರುವಂಥದ್ದು. ಹಾಗಂತ ಬೇರೆಯವ್ರನ್ನ ಹಿಂಸೆ ಮಾಡಿಸೋದಿಲ್ಲ, ನನ್ನನ್ನು ನಾನು ಹಿಂಸೆ ಮಾಡ್ಕೊಳ್ತೀನಿ, ಇಲ್ಲ, ಅದು ಇಲ್ಲ. ನನ್ನನ್ನೂ ಹಿಂಸೆ ನನಗೂ ಹಿಂಸೆ ಮಾಡ್ಕೋಬಾರ್ದು, ಬೇರೆಯವ್ರಿಗೂ ಹಿಂಸೆ ಕೊಡಬಾರ್ದು. ಅದು ಅಹಿಂಸೆ. ಸಮತ್ವ. ಸಮನಾಗಿ ತಗೊಳ್ಳುವಂಥದ್ದು. ಸುಖ ಬರಲಿ ದುಃಖ ಬರಲಿ ಜೀವನದಲ್ಲಿ ಅದನ್ನು ಸಮತ್ವದಿಂದ ಸ್ವೀಕರಿಸುವಂಥದ್ದು ಸಮತ್ವ. ಸಂತೃಪ್ತಿ. ಸಂತೃಪ್ತಿ ಅಂದರೆ ನನಗೆ ಏನಿದೆಯೋ ಅದರಲ್ಲಿ ನಾನು ತೃಪ್ತಿ ಪಡುವಂಥದ್ದು. ನನ್ನ ಹತ್ರ ಏನಿದೆ ಅದರಿಂದ ತೃಪ್ತಿ ಪಡುವಂಥದ್ದು, ಅದು ಸಂತೃಪ್ತಿ. ತಪಸ್ಸು. ಏನೋ ಒಂದು ದೊಡ್ಡದು ಅಚೀವ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಸಹಿಸ್ಕೊಳ್ಳೋದಿದೆಯಲ್ಲ, ಅದನ್ನು ತಪಸ್ಸು ಅಂತ ಕರೀತಾರೆ. ತಪಸ್ಸು ಮಾಡಿದ್ರು ಅಂತೆಲ್ಲ ಹೇಳ್ತೀವಲ್ವ. ಬ್ರಹ್ಮ ಪದವಿಯನ್ನು ಪಡೀಲಿಕ್ಕೆ ತಪಸ್ಸು ಮಾಡಿದ್ರು, ಹಿರಣ್ಯಕಶಿಪು ಮತ್ತೇನಕ್ಕೋ ತಪಸ್ಸು ಮಾಡ್ದ. ತಪಸ್ಸು ಅಂತಂದರೆ ಅನ್ನ ನೀರು ಬಿಟ್ಟು ಒಂದೇ ಜಾಗದಲ್ಲಿ ಕುಳಿತುಕೊಂಡು ಅದೇ ಬೇಕು ನನಗೆ ಅಂತ ಹೇಳಿ ತಪ್ಪಿಸೋದಿದೆಯಲ್ಲ, ಅದು ತಪಸ್ಸು. ಇಲ್ಲಿ ನಮಗೆಲ್ಲ ತಪಸ್ಸು ಅಂದರೆ ಕಷ್ಟ ಸಹಿಸ್ಕೊಳ್ಳುವಂಥದ್ದು ತಪಸ್ಸು. ಅಂದರೆ ಅದಕ್ಕೆ ಯಾವುದೋ ಒಂದು ನಾನು ಅಚೀವ್ ಮಾಡಬೇಕಾಗಿರುತ್ತೆ, ಅದರಿಂದ ಅದಕ್ಕೋಸ್ಕರ ನಾನು ಎಲ್ಲ ಕಷ್ಟವನ್ನು ಸಹಿಸ್ಕೊಳ್ತೀನಿ, ಅದು ತಪಸ್ಸಾಗುತ್ತೆ. ದಾನ. ದಾನ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಯಾವುದನ್ನಾದರೂ ಇರ್ಬೋದು. ಸ್ವಾಮೀಜಿಯವ್ರ ಮೊನ್ನೆ ಮಾತಾಡ್ತಾ ಹೇಳ್ತಾಯಿದ್ರು, ದಾನ ಅನ್ನೋದ್ರಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಞಾನದಾನ ಅಂತೆ. ಅನ್ನದಾನ ಅಫ್ಕೋರ್ಸ್ ಅದೆಲ್ಲವೂ ದಾನವೇ. ಹಣ ಕೊಡುವಂಥದ್ದು ದಾನ. ಅದಕ್ಕೆ ಇನ್ನೂ ತುಂಬ ವಿಶೇಷವಾದ ದಾನ ಯಾವುದು ಅಂತ ಅವ್ರು ಹೇಳಿದ್ರು ಅಂದರೆ ನಂಗೆ ಬಹಳ ಖುಷಿ ಆಯಿತು ಅದನ್ನು ಕೇಳಿ. ಸ್ಮೈಲ್ ದಾನ ಅಂತ. ಅಟ್ಲೀಸ್ಟ್ ಒಬ್ಬರು ನೋಡಿದಾಗ ಒಂದು ಮುಗುಳ್ನಾಗೇನಾದರೂ ಕೊಡಿಯೋರಿಗೆ ಅಂತ ಹೇಳ್ತಾರೆ ಅವರು. ಸ್ಮೈಲ್ ದಾನ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ದಾನ, ಇದೆಲ್ಲವೂ ದಾನ ಕೊಡುವಂಥದ್ದು. ಕೀರ್ತಿ. ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ, ಕೀರ್ತಿಯನ್ನು ಗಳಿಸಿದ್ದೀನಿ ನಾನು, ಅದಕ್ಕೆ ಕೀರ್ತಿ ಅಂತ ಹೇಳ್ತಾರೆ. ಅಪಕೀರ್ತಿ. ಏನೋ ಕೆಟ್ಟ ಕೆಲಸವನ್ನು ಮಾಡಿರ್ತೀನಿ, ಜನಕ್ಕದು ಇಷ್ಟ ಆಗೋದಿಲ್ಲ, ಅನುಕೂಲವಾಗಿಲ್ಲ, ಅಪಕೀರ್ತಿ. ಈ ಎಲ್ಲ ಭಾವಗಳು ನನ್ನಿಂದಲೇ ಉಂಟಾಗಿವೆ ನೋಡಿ. ಬರೀ ಒಳ್ಳೆಯದಲ್ಲ, ಇಲ್ಲಿ ಒಳ್ಳೆಯದಂದರೆ ಕೀರ್ತಿ, ಅಪಕೀರ್ತಿ ಇದು ಕೂಡ ಅವನಿಂದಲೇ ಉಂಟಾಗಿರೋದು ಅಂತ ಹೇಳ್ತಾ ಇದ್ದಾನೆ ಭಗವಂತ ಅಲ್ವಾ. ಇದೆಲ್ಲವೂ ಅವನಿಂದಲೇ ಆಗಿರೋದು. ಈ ಗುಣಗಳೆಲ್ಲ ಅವನಿಂದಲೇ ಬಂದಿರೋದು. ಅದರಿಂದ ಈ ಗುಣಗಳನ್ನು ನಾವು ಜನರಲ್ಲಿ ಕಂಡು ಕೂಡಲೇ ಅದು ಕೂಡ ಅದು ಭಗವಂತನ ಒಂದು ವಿಭೂತಿ ಅನ್ನೋ ರೀತಿಯಲ್ಲಿ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ
ಮದ್ಭಾವ ಮಾನಸ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಈ ಸೃಷ್ಟಿಗೆ ಮೂಲ ಪುರುಷರೆನ್ನಲಾದ ಸಪ್ತ ಋಷಿಗಳು, ಸನಕಾದಿ ಮುನಿಗಳು ಹಾಗೂ ಮನುಗಳು ನನ್ನ ಸಂಕಲ್ಪ ಮಾತ್ರದಿಂದ ಹುಟ್ಟಿದರೆಂದು ತಿಳಿ. ಇವರೆಲ್ಲ ಸಂಕಲ್ಪದಿಂದ ಹುಟ್ಟಿರೋದು. ಅಂದರೆ ಭಗವಂತನಿಗೆ ಯಾವ ರೀತಿ ಶಕ್ತಿ ಇದೆ ಅಂತಂದರೆ, ಹಿ ಕ್ಯಾನ್ ಜಸ್ಟ್ ಥಿಂಕ್ ಆಫ್ ಸಮಥಿಂಗ್ ಆ್ಯಂಡ್ ಇಟ್ ವಿಲ್ ಅಪಿಯರ್ ಇನ್ ಫ್ರಂಟ್. ಅದಕ್ಕೆ ಅವನೇನು ಕರ್ಮ ಮಾಡಬೇಕಾಗಿಲ್ಲ. ಹಾಗಾಗಿ ಇವರೆಲ್ಲ ಏನು ಮಾಡಿರೋದು, ಇವನು ಸೃಷ್ಟಿಗೆ ಮೂಲ ಪುರುಷರೆನ್ನರಾದ ಸಪ್ತ ಋಷಿಗಳಾಗಲಿ, ಸನಕಾದಿ ಮುನಿಗಳು ಮತ್ತು ಮನು, ಇವರೆಲ್ಲ ಅವನ ಸಂಕಲ್ಪ ಮಾತ್ರದಿಂದ ಹುಟ್ಟಿರೋದು. ಅಂದರೆ ಅವರೆಲ್ಲ ಭಗವಂತನ ಅಂಶವೇ ಅಂತ ಹೇಳಿದ್ದಾನೆ. ಹಾಗೆ ಮುಂದುವರಿತಾ ಮತ್ತು ಅವನ ವಿಭೂತಿಯನ್ನು, ಗ್ಲೋರಿಯನ್ನು ಹೇಳ್ಕೊಳ್ತಾ ಇದ್ದಾನೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನಾನು ಹೇಳುವ ನನ್ನ ವಿಭೂತಿ ಹಾಗೂ ಯೋಗವನ್ನು ಯಥಾವತ್ತಾಗಿ ಯಾವನು ತಿಳಿಯುತ್ತಾನೋ ಅವನು ನಿಶ್ಚಯವಾಗಿ ಯೋಗದಲ್ಲಿ ಸಿದ್ಧನಾಗುವನು, ಇದರಲ್ಲಿ ಸಂಶಯವಿಲ್ಲ. ಇಲ್ಲಿ ಎರಡು ಶಬ್ದ, ವಿಭೂತಿ ಮತ್ತು ಯೋಗ. ಏನಿದು ವಿಭೂತಿ ಮತ್ತು ಯೋಗ ಅಂತಂದರೆ, ವಿಭೂತಿ ಅಂದರೆ ಅವನ ಗ್ಲೋರಿಯನ್ನು ಅವನು ಹೇಳ್ತಾ ಇದ್ದಾನೆ, ಎಲ್ಲೆಲ್ಲಿದ್ದೀನಿ ನಾನು, ಹೇಗಿದ್ದೀನಿ ಅಂತ. ಅದನ್ನು ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಬೇಕಂತೆ. ಹಾಗೆ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಲ್ಲ, ಅದು ಅವನ ವಿಭೂತಿ ಅಂತ ಹೇಳಿ ಆರಾಧಿಸೋದೇನಿದೆಯಲ್ಲ, ಅರ್ಥ ಆಯಿತು ನನಗೀಗ. ಯಾರಲ್ಲೋ ಒಂದು ದೊಡ್ಡ ಏನೋ ಒಂದು ಸ್ಕಿಲ್ ನೋಡಿದ್ದೀನಿ ನಾನು, ಐ ಶುಡ್ ಬಿ ಏಬಲ್ ಟು ಅಪ್ರಿಷಿಯೇಟ್ ದ್ಯಾಟ್ ಬಿಕಾಸ್ ಇಟ್ ಇಸ್ ಗಾಡ್ ಇನ್ ದ್ಯಾಟ್ ಫಾರ್ಮ್ ಅಂತ. ಯಥಾವತ್ತಾಗಿ ಯಾರು ನೋಡಿ, ಯಥಾವತ್ತಾಗಿ ಅವನು ತಿಳಿತಾನೋ ಅವನು ನಿಶ್ಚಯವಾದ ಯೋಗದಲ್ಲಿ ಸಿದ್ಧನಾಗುತ್ತಾನೆ. ಯೋಗ ಅಂದರೆ ಅವನದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತ. ಯೋಗ ಅಂದರೆ ದ್ಯಾಟ್ ವಿಚ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಇನ್ ಡೈಲಿ ಲೈಫ್ ಅಂತಲೇ ನಾವು ಹೇಳೋದು. ಇಷ್ಟೆಲ್ಲ ವಿಭೂತಿ ಗೊತ್ತಾದ ಮೇಲೆ ನಮಗೆ ಈ ಗುಣಗಳನ್ನು ನಾವು ಜನರಲ್ಲಿ ನೋಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟೋ ಸಲ ನಾವು ಆ ಕೆಟ್ಟ ಕೆಲಸ ಮಾಡುವಾಗಲೂ ಅವನಲ್ಲಿ ಒಂದು ಸ್ಕಿಲ್ ಇದೆ ಅಂತ ಹೇಳ್ತೀವಲ್ವ. ಸೋ ಬ್ಯೂಟಿಫುಲ್ಲಿ ಅವನು ಕದ್ದಿದ್ದಾನೆ, ಎಷ್ಟು ಚಾಣಾಕ್ಷತನದಿಂದ ಅವನು ಆ ಪರ್ಸನ್ನ ತೊಗೊಂಡೋದ. ಈ ಚಾಣಾಕ್ಷತನ ಇದೆ ಅದು, ಬಟ್ ಅದನ್ನು ಕೆಟ್ಟ ವಿಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾನೆ ಅಷ್ಟೇ. ಅದಕ್ಕೆ ಈ ದಿಸ್ ಶುಡ್ ಬಿ ವೆರಿ ಕ್ಲಿಯರ್. ಆ ಚಾಣಾಕ್ಷತನ ಭಗವಂತನ ಅವತಾರ, ಆದರೆ ಅದನ್ನು ಅವನು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ತಾ ಇರೋದು ಅದು ಭಗವಂತನ ಇದಲ್ಲ, ಅದು ಅವನ ಬುದ್ಧಿ ಮಾಡ್ತಾ ಇರೋ ಕೆಲಸ. ಸೊ ಈ ವಿಭೂತಿಯನ್ನೆಲ್ಲ ಯಥಾವತ್ತಾಗಿ ಯಾರು ತಿಳಿತಾರೋ ಅವನು ಏನು ಹೇಳ್ತಿದ್ದಾರೆ ಇಲ್ಲಿ, ಯೋಗದಲ್ಲಿ ಸ್ಥಿತನಾಗುವನು. ಅಂದರೆ ಸರಿಯಾದ ರೀತಿಯಲ್ಲಿ ಅವನು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಯಥಾವತ್ತಾಗಿ ಅಂತ ಏನಿಲ್ಲ, ಅವರೆಲ್ಲೂ ಅದೇ ಚಾಣಾಕ್ಷತನ ಇರುತ್ತೆ, ಬಟ್ ದ್ಯಾಟ್ ಹ್ಯಾಸ್ ಟು ಬಿ ರೂಟೆಡ್ ಪ್ರಾಪರ್ಲಿ ಅಂತ ಅಷ್ಟೇ. ಆ ಚಾಣಾಕ್ಷತನೆ ಅಥವಾ ಪ್ರತಿಭೆ ಅಥವಾ ಸ್ಕಿಲ್ಸ್ ಏನಿದೆಯಲ್ಲ ಅದೆಲ್ಲವೂ ಭಗವಂತನಿಂದಲೇ ಬಂದಿರೋದು. ಅದನ್ನು ಅವನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಕೂಡ ಅದನ್ನೇ ಹೇಳ್ತಾನೆ ಅವನು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಎಲ್ಲ ಜೀವರಾಶಿಗಳ ಉತ್ಪತ್ತಿ ನನ್ನಿಂದಲೇ ಮತ್ತು ಎಲ್ಲವೂ ನಡೆಯುತ್ತಿರುವುದು ನನ್ನಿಂದಲೇ. ಹೀಗೆಂದು ತಿಳಿದವರು ಎಡಬಿಡದೆ ನನ್ನನ್ನೇ ಭಜಿಸುತ್ತಾರೆ. ಎಲ್ಲವೂ ಏನದು ಆಗ್ತಾ ಇರೋದು, ಉತ್ಪತ್ತಿ ಆಗಿರೋದು ಅವನಿಂದಲೇ, ಮತ್ತು ಎಲ್ಲ ನಡೀತಾ ಇರೋದು ಅವನಿಂದಲೇ. ನಾವೇನು ನಡೆಸ್ತಾ ಇಲ್ಲ, ನಾವೆಲ್ಲ ನಿಮಿತ್ತ ಮಾತ್ರ.
ಅವನಾಗಲೇ ಬರೆದು ಆಗಿಬಿಟ್ಟಿದೆ ಸ್ಕ್ರಿಪ್ಟು. ನಾವು ನಮ್ಮ ಸ್ಕ್ರಿಪ್ಟ್ ಏನೋ ಮಾಡಿ ಬರೆದು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆವಾಗ ಅದು ಕಷ್ಟ ಆಗುತ್ತೆ ನಮಗಷ್ಟೇ. ಗೊತ್ತಿಲ್ಲ ನಮಗೆ ಭಗವಂತನ ಇಚ್ಛೆ ಹೀಗಿದೆ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಇಚ್ಛೆಯಾಗಿ ಏನೋ ನಡ್ಕೊಳಕ್ಕೆ ಹೋಗ್ತೀವಿ. ಆಗ ಅದು ನಡೀದೇ ಇದ್ದಾಗ ನಮಗೆ ದುಃಖ ಆಗುತ್ತೆ. ಆಗ ಭಗವಂತನೇ ಹೇಳಿದ ಹಾಗೆ ಅಲ್ಲಿ ಎಲ್ಲವೂ ನನ್ನಿಂದಲೇ ಆಗಿದೆ ಅಂತ ಹೇಳುವಾಗ ಅವನಿಂದಲೇ ಎಲ್ಲ ಆಗ್ತಾ ಇದೆ ಅನ್ನುವಾಗ ಅವನ ಆಟ ಆಡಿಸೋನು ಅವನು ಹೇಳ್ತಾರಲ್ವ, ಅವನೇನಿದ್ರು ನಾನು ಪಾತ್ರಧಾರಿ, ಅವನ ಸೂತ್ರಧಾರಿ ಅಂತೆಲ್ಲ ಹೇಳ್ತಾರಲ್ಲ. ತಕ್ಷಣ ನಾವು ನಮ್ಮದೇ ಒಂದು ಏನೋ ಡೈರೆಕ್ಷನ್ ಮಾಡಿಕೊಂಡು ನಮ್ಮದೇ ಒಂದು ಡೈಲಾಗ್ ಎಲ್ಲ ಬರ್ಕೊಂಡು ಮಾಡಿರ್ತೀವಿ ಪ್ರಯತ್ನನ. ಆದರೆ ಅದು ಆಗದೆ ಇದ್ದಾಗಾದರೂ ಇದು ಭಗವಂತನ ಇಚ್ಛೆ. ಜೀವನದಲ್ಲಿ ಎಷ್ಟೋ ಸಲ ನೋಡಿದೆವು ನೋಡಿ, ನಾವು ಅಂದ್ಕೊಂಡಾಗ ಏನೂ ಆಗೋದೇ ಇಲ್ಲ, ಯಾವುದಕ್ಕೂ ಉತ್ತರ ಕೂಡ ಸಿಗೋದಿಲ್ಲ. ಆವಾಗೇನನ್ನೋದು ಭಗವಂತನ ಇಚ್ಛೆ. ಅದನ್ನು ಮತ್ತೆ ಮತ್ತೆ ನಾವು ಹೇಳ್ಕೊಳ್ಬೇಕು. ಇದು ನಾನು ಅಂದ್ಕೊಂಡಾಗ ಆಗಲಿಲ್ಲ ಅಂತ ಹೇಳಿದ್ರೆ ಅವನ ಇಚ್ಛೆ ನಡೀತಾ ಇದೆ ಅಂತ. ಹೀ ನೋಸ್ ಬೆಟರ್. ಯಾಕಂದರೆ ಅವನು ಸಮಷ್ಟಿಯನ್ನು ಕಾಪಾಡಬೇಕಾಗಿದೆ, ಬರೀ ನನ್ನನ್ನಲ್ಲ. ಇದೆಲ್ಲ ಒಂಥರ ಚೈನ್ ಲಿಂಕು. ಯಾರಿಗೆ ಎಲ್ಲೋ ಏನೋ ಆಗಬೇಕು ಅಂದರೆ ಎಲ್ಲೋ ಯಾರಿಗೋ ಇನ್ನೇನೋ ಆಗ್ತಾ ಇರುತ್ತೆ. ಆದ್ದರಿಂದ ಅವನು ಏನು ಹೇಳ್ತಾರೆ, ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ ಅಂತಲೂ ಹೇಳ್ತಾರಲ್ವ. ಇಡೀ ಜಗತ್ತನ್ನು ಅವನು ಮೇಂಟೈನ್ ಮಾಡಬೇಕು ಅನ್ನುವಾಗ ಅವನದೇ ಆದ ಒಂದು ರೀತಿಯಲ್ಲಿ ಯಾರಿಗೇನು ಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಕೊಡ್ತಾ ಇರ್ತಾನೆ ಅವನು. ಹಾಗಾಗಿ ಉತ್ಪತ್ತಿ ನನ್ನಿಂದಲೇ ಮತ್ತು ಎಲ್ಲವೂ ನಡೆಯುತ್ತಿರುವುದು ನನ್ನಿಂದಲೇ, ಎಲ್ಲ ನಡೀತಾ ಇರೋದು ನನ್ನಿಂದಲೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೀಗೆಂದು ತಿಳಿದವರು ಎಡಬಿಡದೆ ನನ್ನನ್ನೇ ಭಜಿಸುತ್ತಾರೆ ಅಲ್ವಾ. ಈಗ ಎಲ್ಲವೂ ಭಗವಂತನಿಂದ ಇದರಲ್ಲೇ ನಡೀತಾ ಇದೆ ಅಂದರೆ ಅವನನ್ನೇ ಭಜಿಸೋದಷ್ಟೇ, ಮತ್ತು ಯಾರನ್ನು ಮಾಡಿ ಭಜಿಸ್ಲಿಕ್ಕಾಗತ್ತೆ. ಭಗವಂತ ಇದು ನಿನ್ನ ಇಚ್ಛೆ, ನಿನ್ನ ಇಷ್ಟದಂತೆ ಆಗಲಿ ಅಷ್ಟೇ ಅಲ್ವಾ. ಅವನನ್ನೇ ಭಜಿಸ್ತಾರೆ, ಎಲ್ಲವೂ ನಿನ್ನಿಂದನೇ ಆಗ್ತಾ ಇದೆ ಅಂತ ಒಪ್ಕೊಂಡವರು, ಅರ್ಥ ಮಾಡಿಕೊಂಡವರು, ತಿಳ್ಕೊಂಡವರು ಭಗವಂತನನ್ನೇ ಭಜಿಸ್ತಾರೆ. ಮುಂದುವರಿಸ್ತಾ, ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅಂಥವರು ತಮ್ಮ ಚಿತ್ತಗಳನ್ನು ಮತ್ತು ತಮ್ಮ ಪ್ರಾಣಗಳನ್ನು ನನಗೆ ಅರ್ಪಿಸಿ ಅನವರತವೂ ಪರಸ್ಪರ ನನ್ನ ಕಥೆಗಳನ್ನೇ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಆನಂದವಾಗಿರುತ್ತಾರೆ. ಭಜಿಸೋದು ಅಂದರೆ ಏನು? ಯಾವಾಗಲೂ ಭಗವಂತನನ್ನು ಭಜಿಸೋದು ಅಂದರೆ ಅಲ್ವಾ. ಕೆಲಸ ಎಲ್ಲ ಮಾಡೋದು ಬಿಟ್ಟು ಅವನನ್ನೇ ಭಜಿಸ್ತಾ ಕೂತ್ಕೊಂಡ್ರೆ ಅಡುಗೆ ಯಾರಿಗೆ ಮಾಡ್ತಾರೆ ಎಲ್ಲ. ತಮ್ಮ ಚಿತ್ತವನ್ನು ಮತ್ತು ತಮ್ಮ ಪ್ರಾಣವನ್ನು ಭಗವಂತ ಎಲ್ಲವೂ ನಿನಗೆ. ಚಿತ್ತ ಅಂತ ಹೇಳಿದರೆ ನಾನು ಹೇಳೋದು ಸ್ಟೋರ್ಡ್ ಥಾಟ್ಸ್. ಅಲ್ಲಿ ಭಗವಂತನ ವಿಚಾರವೇ ಇರೋದು, ಬೇರೆ ಏನು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲವನ್ನು ಅವನಿಗೆ ಅರ್ಪಿಸಿ ಅನವರತವು ಯಾವಾಗಲೂ ಪರಸ್ಪರ ನನ್ನ ಕಥೆಯನ್ನೇ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಆನಂದ ಪಡುತ್ತಾರೆ. ಈಗ ನಾವೆಲ್ಲ ಮಾತಾಡುವಾಗ ಏನಿರುತ್ತೆ, ನನ್ನ ಕತೆ, ನಿನ್ನ ಕತೆ, ಅವಳ ಕತೆ, ಇನ್ನೊಬ್ಳ ಕತೆ ಇದೇ ಇರುತ್ತೆ. ಯಾರು ಭಗವಂತನನ್ನು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವರು, ಅಂದರೆ ಅವನಿಂದಲೇ ಎಲ್ಲ ಆಗ್ತಿದೆ ಅಂತ ಹೇಳ್ಕೊಳ್ತಾರೋ, ಆಗ ಅದು ಭಗವಂತನ ಇಚ್ಛೆ ಅಂತಲೇ ನಡೆಸ್ತಾ ಇರ್ತಾರೋ ಅವರು ಭಗವಂತನ ಕಥೆಗಳನ್ನೇ ಹೇಳ್ಕೊಳ್ತಾ ಇರ್ತಾರೆ ಅಂತ. ಈ ಭಗವಂತನ ಕಥೆಗಳನ್ನೇ ಹೇಳ್ಕೊಳ್ಳೋದು ಅಂದರೆ, ನನಗೆ ಒಬ್ಬರು ನನ್ನ ಅಜ್ಜಿಯ ಅಕ್ಕ, ನಾನು ಹೈಸ್ಕೂಲ್ ಅವಾಗ ಅಷ್ಟೇ ಅನಿಸುತ್ತೆ, ಅಜ್ಜಿಯ ಅಕ್ಕ ಆನೇಕಲ್ ಹತ್ರ ಯಾವುದೋ ಒಂದು ಹಳ್ಳಿ ಆನೇಕಲ್ಲಲ್ಲಿದ್ದರು. ರಜಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಅವ್ರಿಗೆ ಈ ಚಂದಮಾಮ ಓದೋ ಅಭ್ಯಾಸ, ಯಾವಾಗಲೂ ಚಂದಮಾಮ ಓದ್ತಾ ಇರೋರು. ನೋಡೋಕ್ಕೇನು ಅಷ್ಟೊಂದು ಸುಂದರವಾಗಿರಲಿಲ್ಲ, ಅವರು ಕಪ್ಪಗಿದ್ದರು ಅಂತ ಅಷ್ಟೇ. ಅವರು ಮನೇಲಿ ಹೋಗಿ ನಾನೊಂದು ವಾರ ಇದ್ದೆ.
ಅಲ್ಲಿ ನೋಡಿದಾಗ ನನಗೆ ಯಾಕೋ ಒಂದು ಸ್ವಲ್ಪ ಅಷ್ಟೊಂದು ಕನ್ವೀನಿಯೆಂಟ್ ಅಂತ ಅನ್ನಿಸ್ಲಿಲ್ಲ, ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ. ಯಾಕಂದರೆ ಅಜ್ಜಿ ಬೆಳಗ್ಗೆ ಎದ್ದು ಇದಕ್ಕೆ ಹೊರಟೋಗ್ತಾ ಇದ್ರು, ಹೊಲದ ಹತ್ರ ಒಂದು ಲೋಟ ಹಾಲು ಕುಡಿದು ಹೊರಟೋಗ್ತಾ ಇದ್ರು. ಮಧ್ಯಾಹ್ನ 3 ಗಂಟೆಗೇನೋ ಬಂದು ಒಂದು ಊಟ ಮಾಡಿದ್ರೆ ಆಗೋಯ್ತು, ಮತ್ತು ರಾತ್ರಿ ಒಂದು ಲೋಟ ಹಾಲು, ಅಷ್ಟೇ ಅವ್ರದ್ದು ಆಹಾರ ಪದ್ಧತಿ. ಮನೆಯಲ್ಲಿ ಮೊಮ್ಮಕ್ಕಳೆಲ್ಲ ಅವ್ರು ಏನಷ್ಟು ಚೆನ್ನಾಗಿ ಮಾತಾಡಿಸ್ತಿರ್ಲಿಲ್ಲ. ಮಗ ಮಾತಾಡಿಸ್ತಾ ಇದ್ದ, ಆದರೆ ಸೊಸೆ ಮೊಮ್ಮಕ್ಕಳು ಎಲ್ಲ ಅಂಥ ಚಂದದಲ್ಲಿ ಏನೋ ಅವರನ್ನು ಮಾತನಾಡಿಸ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದರು, ಅವ್ರಿಗೇನಾದ್ರು ಬೇಜಾರು ಇರಲಿಲ್ಲ. ಅವರ ಶಿ ಹ್ಯಾಡ್ ಆಕ್ಸೆಪ್ಟೆಡ್ ದಟ್, ಐ ಬಿಲೀವ್. ಊಟ ಮಾಡ್ಕೊಳ್ಳೋರು, ಮಲ್ಕೊಳ್ಳೋರು. ಈಗ ನಾನು ಕೇಳಿದೆ, ಅಜ್ಜಿ ನಿನಗೆ ಬೇಜಾರಾಗಲ್ವಾ ಅಂತ. ನಾನು ಹೈಸ್ಕೂಲಿದ್ದೆ, ಅಷ್ಟು ಗೊತ್ತಾಗ್ತಿತ್ತು ನನಗೆ. ಅಜ್ಜಿ ನಿಮಗೆ ಬೇಜಾರಾಗಲ್ವಾ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಅಷ್ಟೊತ್ತಿಗಾಗಲೇ ಅದು ತಾತ ಹೋಗ್ಬಿಟ್ಟಿದ್ರು, ತಾತ ಇರಲಿಲ್ಲ. ಏನು ಹೇಳ್ತಿದ್ರು ಗೊತ್ತಾ, ಸತಿ ಸಾವಿತ್ರಿಗೆಲ್ಲ ಕಷ್ಟ ಬರಲಿಲ್ವೇನೆ, ಅದಕ್ಕಿಂತ ಕಷ್ಟನ ನನಗೆ ಅಂತ. ಸೀತಾಮಾತೆ ಕಷ್ಟ ಬರಲಿಲ್ವೇನೆ, ಅದಕ್ಕಿಂತ ಕಷ್ಟನ ನನಗೆ. ನೋಡಿ, ಇವರೆಲ್ಲ ಓದಿ ಬರೆದು ಕಲ್ತವ್ರಲ್ಲ, ಜೀವನದಲ್ಲೇ ಅನುಭವದಿಂದ ಕಲ್ತವ್ರು. ಅವ್ರು ಯಾವಾಗ್ಲೂ ಅಷ್ಟು ದಿನ ಇದ್ದಾಗಲೂ ಆ ಚಂದಮಾಮದ ಕತೆಗಳು, ಈ ಥರ ಇನ್ನೇನೋ ಕತೆಗಳು ಹೇಳ್ಕೊಂಡಿದ್ರೆ ಹೊರತು ಅಲ್ಲಿದ್ದವ್ರ ಪ್ರಾಬ್ಲಮ್ಸ್ ಬಗ್ಗೆ ಮಾತೇ ಆಡಲಿಲ್ಲ. ಪ್ರಾಬ್ಲಮ್ ಇರಲಿಲ್ಲ ಅಂತಲ್ಲ, ಇತ್ತು. ಆದರೆ ಅದನ್ನು ಸ್ವೀಕರಿಸಿದ ರೀತಿ ಅದ್ಭುತವಾಗಿತ್ತು ಅಲ್ವಾ. ಯಾರ ಚಿತ್ತವನ್ನು ಮತ್ತು ಚಿತ್ತ ಅಂದರೆ ಸ್ಟೋರ್ಡ್ ಥಾಟ್ಸ್ ಅಲ್ವಾ, ಆ ಥಾಟ್ಸ್ ಎಲ್ಲ ಅವ್ರಿಗೆ ಸ್ಟೋರ್ ಆಗಲೇ ಇಲ್ಲ ಅಲ್ಲಿ. ಅಂದರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಮಾತಾಡಿಸ್ತಾ ಇಲ್ಲ, ಕೊರಗು ಬಿಡ್ಬೋದಿತ್ತು. ಇಲ್ಲ, ಅವ್ರ ಪಾಡಿಗೆ ಅವ್ರು ಆ ಹಳೆ ಚಂದಮಾಮ ಕತೆಗಳನ್ನ ಎಷ್ಟೋ ಸಲ ಓದ್ತಾ ಇದ್ರು. ಆ ಬೇತಾಳ ಏನೋ ಬರ್ತಿತ್ತಲ್ವ ಅವಾಗೆಲ್ಲ, ಆ ಥರ ಕತೆಗಳೆಲ್ಲ ಅವ್ರು ತುಂಬ ನಮಗೂ ಅದೇ ಕತೆಗಳು ಹೇಳ್ತಾ ಇದ್ದಿದ್ದು ಅವರು. ಅದು ಅವ್ರು ಹೇಳ್ತಾರೆ ನೋಡಿ, ಅದನ್ನೇ ಹೇಳೋದಿಲ್ಲ. ಏನಂತ, ಪರಸ್ಪರ ನನ್ನೆ ಕಥೆಗಳನ್ನೇ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಆನಂದವಾಗಿರ್ತಾರೆ ಅಂದರೆ ಅವ್ರಿಗೆ ದುಃಖ ಇಲ್ಲ ಅಂತಲ್ಲ, ದೇ ಗಿವ್ ವೆರಿ ಲಿಟಲ್ ವ್ಯಾಲ್ಯೂ ಫಾರ್ ದ್ಯಾಟ್. ಈಗ ನೋಡಿ, ಸ್ವಾಮೀಜಿಯವರು ಒಂದೆಲ್ಲ ಹೇಳ್ತಾ ಇದ್ರು, ಈಗ ಮನೆಗೆ ಯಾರೋ ನಮ್ಗೆ ಇಷ್ಟ ಇಲ್ಲದೆ ಇರೋರು ಬರ್ತಾರೆ ಅಂತ ಇಟ್ಕೊಳ್ಳಿ. ಅವರನ್ನು ಇಷ್ಟ ಇಲ್ಲದೆ ಇರೋರು ಬಂದರೂ ಅತಿಥಿಗಳೇ ತಾನೆ, ಅವರು ಬರ್ತಾರೆ ಅಂತಂದರೆ ಆಯಿತು, ಏನೋ ಕಾಟಾಚಾರಕ್ಕೆ ಒಂಚೂರು ಕಾಫಿ ಟೀ ಕೊಡಬೇಕು, ತಿಂಡಿ ಕೊಡಬೇಕು, ಕೊಟ್ಟಾಯಿತು. ಅವ್ರು ಇನ್ನೂ ಎದ್ದು ಹೋಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ಅತಿಥಿಗಳು ಅಂಥೇಳಿ ಮಾತಾಡ್ಸಾಯ್ತು. ಅವ್ರು ಇನ್ನೂ ಎದ್ದು ಹೋಗ್ತಾ ಇಲ್ಲ ಅಂತಂದರೆ ನಾವೇ ಟೈಮ್ ನೋಡ್ಕೊಳ್ತೀವಿ. ಆಮೇಲೆ ನಾನು ಸ್ವಲ್ಪ ಹೊರಗೆ ಹೋಗಬೇಕಿತ್ತು ಅಂತ ಹೇಳ್ತೀವಿ. ಆಮೇಲೆ ನಿಮಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಹೋಗ್ಬೋದು ಅಂತಲೂ ಹೇಳ್ತೀವಿ. ಅವ್ರು ಅಷ್ಟು ಮಾಡಿನೂ ಹೋಗಲಿಲ್ಲ ಅಂದರೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಶುರು ಮಾಡಿಬಿಡ್ತೀನಿ. ಅಡುಗೆ ಮನೇಲಿ ಏನೋ ಇರುತ್ತೆ ಕೆಲಸ, ಕ್ಲೀನ್ ಮಾಡೋದಿರುತ್ತೆ, ಬಟ್ಟೆ ಮಾಡಿಸೋದಿರುತ್ತೆ, ನನ್ನ ಪಾಡಿಗೆ ನಾನು, ಅವ್ರು ಇರ್ತಾರೆ ಅಲ್ಲೇ, ಹೋಗ್ತಾನೆ ಇಲ್ಲ ಅವರು ಅಲ್ವಾ. ಐ ಡೋಂಟ್ ಕೇರ್, ಬಿಕಾಸ್ ಐ ಆಮ್ ನಾಟ್ ಕಷ್ಟ, ನನಗೆ ಇಷ್ಟ ಇಲ್ಲ ಅವ್ರು ಬಂದಿರೋದು ಅಂತ ಅಲ್ವಾ. ಅದೇ ದುಃಖ ಬರುತ್ತೆ ನೋಡಿ, ದುಃಖ ಬಂದಾಗಲೂ ನಮ್ಗೆ ಅದು ಬೇಡವಾದ ತಾನೆ. ಅದನ್ನು ಯಾಕೆ ನಾವು ಹಾಸಿ ಕುರ್ಚಿ ಹಾಕಿ ಕೂರಿಸಿ ಗಾಳಿ ಹೊಡೆದು ಇಲ್ಲೇ ಇರು ಅಂತ ಇಟ್ಕೊಳ್ತೀವಿ? ಅದನ್ನು ಹೀಗೆ ಬೇಡವಾದ ತಾನೆ ನಮಗೆ, ಹೀಗೆ ಟ್ರೀಟ್ ಮಾಡಬೇಕಲ್ವ ನಾವು. ಹೇಗೆ ಬೇಡವಾದ ಅತಿಥಿಗಳ ಮನೆಗೆ ಬಂದಾಗ ನಾವು ಹೇಗೆ ಟ್ರೀಟ್ ಮಾಡ್ತೀವೋ ಹಾಗೆ ಮಾಡಿದ್ರೆ ಅದು ಹೊರಟೋಗ್ಬಿಡ್ತಲ್ವ. ಹೇಳಿದ್ನಲ್ಲ, ಎಷ್ಟೇ ದುಃಖ ಇದ್ದರೂ ಕೂಡ ಅವರು ಭಗವಂತನ ಕಥೆಯನ್ನು ಆನಂದದಲ್ಲಿರ್ತಿದ್ರು, ಸಂತೋಷವಾಗಿರ್ತಿದ್ರು. ಅಂದರೆ ಹೇಗೆ ಇರಲಿ, ಅದು ಅದ್ರ ಪಾಡಿಗದು. ಐ ವಿಲ್ ಎಂಜಾಯ್ ಮೈ ಲೈಫ್, ಐ ವಿಲ್ ಬಿ ಹ್ಯಾಪಿ, ಅದ್ರ ಪಾಡಿಗೆ ಅದಿರಲಿ ಅಲ್ವಾ. ಎಲ್ಲರಿಗೂ ದುಃಖ ಕಷ್ಟ ಇರುತ್ತೆ. ನಾ ಯಾವಾಗಲೂ ಮತ್ತೆ ಅದೇ ಮಾತು ಹೇಳೋದು, ಬರೀ ಸುಖವನ್ನೇ ಅನುಭವಿಸುವಾಗಿದ್ದರೆ ನಾವು ಸ್ವರ್ಗದಲ್ಲಿರ್ತಿದ್ವಿ, ಬರೀ ದುಃಖವನ್ನೇ ಅನುಭವಿಸುವಾಗಿದ್ದರೆ ನರಕದಲ್ಲಿರ್ತಿದ್ವಿ. ಭೂಮಿ ಮೇಲೆ ಇದೀವ, ಸುಖ ದುಃಖ ಪಾಪ ಪುಣ್ಯ ಎರಡರ ಫಲವನ್ನು ನಾವು ಅನುಭವಿಸ್ಬೇಕು. ದೇರ್ ಈಸ್ ನೋ ಶಾರ್ಟ್ಕಟ್.
ಪಾಪದ ಫಲವನ್ನು ಅನುಭವಿಸ್ಬೇಕು, ಪುಣ್ಯದ ಫಲವನ್ನು ಅನುಭವಿಸ್ಬೇಕು. ಯಾಕೆ ಭೂಲೋಕದಲ್ಲಿ ಎರಡರ ಮಿಶ್ರಣ ನಮಗೆ ಸಿಗೋದು ಫಲ. ಪ್ಯೂರ್ಲಿ ಸುಖವನ್ನೇ ಅನುಭವಿಸ್ಬೇಕು ಅನ್ನೋದಿದ್ರೆ ಸ್ವರ್ಗದಲ್ಲಿ ಇರ್ತಿದ್ವಿ, ಇಲ್ಲಿ ಯಾಕಿರ್ತಿದ್ವಿ ನಾವು? ಬರೀ ದುಃಖವನ್ನೇ ಅನುಭವಿಸಬೇಕು ಅನ್ನೋದಾದ್ರೆ ನಾವು ನರಕದಲ್ಲಿ ಇರ್ತಿದ್ವಿ. ಭೂಲೋಕದಲ್ಲಿ ಇದೀವಾ ಎರಡು, ಎಲ್ರಿಗೂ ಇದು. ದಿಸ್ ಇಸ್ ಯಾರೋ ಒಬ್ಬೊಬ್ರಿಗಲ್ಲ, ಅದರ ರೂಲೇ ಆಗಿದೆ. ನಮ್ಗೆ ಅನ್ನಿಸ್ಬೋದು ನೋಡೋರು ಎಷ್ಟು ಸುಖವಾಗಿದ್ದಾರೆ ಅಂತ. ಸ್ವಲ್ಪ ಗಮನಿಸಿ ನೋಡಿ ಗೊತ್ತಿರುತ್ತೆ, ಎಲ್ಲೋ ಒಂದು ಕಡೆ ಅವ್ರಿಗೂ ದುಃಖ ಇರುತ್ತದು, ಏನೋ ಕಷ್ಟ ಇರುತ್ತೆ. ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದು. ಅವ್ರು 99% ಸುಖವಾಗಿರ್ಬೋದು, ಬಟ್ 1% ಇದ್ದೇ ಇರುತ್ತೆ ಅದು. ಹಾಗೆ ಎಲ್ರಿಗೂ 100% ಸುಖ ಇರೋರು ಯಾರು ಭೂಲೋಕದಲ್ಲೇ ಇಲ್ಲ. ಆದ್ದರಿಂದ ಭಗವಂತ ಹೇಳೋ ಮಾತು ಎಂಥದ್ದು ನೋಡಿ, ಎಷ್ಟು ಸುಂದರವಾಗಿದೆ. ಯಾವ ಒಬ್ಬೊಬ್ಬರಿಗೆ ಒಂದೊಂಥರ ಪ್ರಾಬ್ಲಮ್ ಇರುತ್ತೆ. ಆ ಸಮಸ್ಯೆಗಳ ಮಧ್ಯೆ ಕೂಡ, ಆ ಸಮಸ್ಯೆಗಳನ್ನು ಇಟ್ಕೊಂಡು ಕೂಡ ಏನು ಹೇಳ್ತಾ ಇದ್ದಾರೆ, ನನ್ನ ಕಥೆಗಳನ್ನೇ ಯಾರು ಅಂಥವರು ತಮ್ಮ ಚಿತ್ತವನ್ನು ಮತ್ತು ಪ್ರಾಣವನ್ನು ನನಗೆ ಅರ್ಪಿಸಿ. ಪ್ರಾಣ ಅಂದರೆ ಉಸಿರಾಟ. ಪ್ರತಿಯೊಂದು ಉಸಿರಿನಲ್ಲೂ ಭಗವಂತನನ್ನೇ ನೆನೆಸ್ಕೊಳ್ತಿದ್ದಾರೆ ಅಂತ ಅಂದರೆ ಅದು ಪ್ರಾಣವನ್ನು ಅವನಿಗೆ ಅರ್ಪಿಸಿದ್ದಾರೆ ಅಂತ. ಅನವರತವು ಪರಸ್ಪರ ನನ್ನ ಕಥೆಯನ್ನೇ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಆನಂದವಾಗಿರ್ತಾರೆ. ಭಗವಂತನನ್ನೇ ನೆನೆಸ್ಕೊಳ್ತಾ ಅವನ ಕಥೆಗಳನ್ನೇ ಹೇಳ್ತಾ ಅವನನ್ನೇ ಆರಾಧಿಸ್ತಾ. ಯಾಕೆ? ಎಲ್ಲ ಬಂದಿರೋದು ಅವನಿಂದಲೇ, ಎಲ್ಲವೂ ನಡೀತಾ ಇರೋದು ಅವನ ಇಚ್ಛೆ ಅಂತಲೇ. ಅದರಿಂದ ಅವನನ್ನೇ ನೆನೆಸ್ಕೊಳ್ತಾ ಆನಂದವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂತಂ ಯೇನ ಮಾಮುಪಯಾಂತಿ ತೇ. ಹೀಗೆ ಅನನ್ಯ ಭಾವದಿಂದ ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುವವರಿಗೆ ಸಕಾಲದಲ್ಲಿ ಜ್ಞಾನವನ್ನು ನಾನೇ ಒದಗಿಸುತ್ತೇನೆ. ಅದರ ಮೂಲಕ ಅವರು ನನ್ನನ್ನೇ ಸೇರುವರು. ಯಾಕಂದರೆ ಜ್ಞಾನಯೋಗದಿಂದ ಮಾತ್ರ ಮೋಕ್ಷ ಸಾಧ್ಯ ಅಂತ ಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಆದ್ದರಿಂದ ಅನನ್ಯ ಭಾವದಿಂದ ಪ್ರೀತಿಪೂರ್ವಕವಾಗಿ ನನ್ನನ್ನೇ ಸೇವಿಸುವವರಿಗೆ, ಸದಾ ಭಗವಂತನನ್ನೇ ಭಜಿಸ್ತಾ ಅವನ ಕಥೆಗಳನ್ನೇ ಹೇಳ್ತಾ ಆನಂದವಾಗಿರೋರಿಗೆ ಜ್ಞಾನ ಕೂಡ ಅವನೇ ಕೊಡ್ತಾನಂತೆ. ಆದ್ದರಿಂದ ಈಗ ಭಕ್ತಿಯನ್ನು ಬಿಟ್ಟು ನಾನು ಜ್ಞಾನ ಕಡೆಗೆ ಹೋಗ್ಬೇಕಾ? ಇಲ್ಲ. ಅಥವಾ ಬರೀ ಜ್ಞಾನಾರ್ಜನೆನೇ ಸಾಕಾ, ಭಕ್ತಿ ಬೇಡವಾ? ಇಲ್ಲ, ಎರಡೂ ಬೇಕು. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಭಕ್ತಿ ಇರುತ್ತೆ. ಎರಡು ಒಂದಕ್ಕೊಂದು ಪೂರಕ. ಅದರಿಂದ ಭಗವಂತ ಹೇಳ್ತಾನೆ, ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ಯಾರು ನನ್ನನ್ನು ಭಜಿಸ್ತಾ ಇರ್ತಾರೋ ನಾನು ಅವ್ರಿಗೆ ಸರಿಯಾದ ಸಮಯಕ್ಕೆ ಏನು ಕೊಡಬೇಕೋ ಕೊಡ್ತೀನಿ. ಜ್ಞಾನವನ್ನು ನಾನು ಕೊಡ್ತೀನಿ, ನಾನೇ ಒದಗಿಸ್ತೀನಿ. ಆಗ ಅದರ ಮೂಲಕ ಅವರು ನನ್ನನ್ನೇ ಸೇರ್ತಾರೆ ಅಂತಂದರೆ ಮೋಕ್ಷ ಸಾಧನೆಗೂ ಸಾಧ್ಯ ಆಗತ್ತೆ. ಭಕ್ತಿ ಮಾಡೋದ್ರಿಂದಲೇ ಮೋಕ್ಷ ಸಾಧನೆ ಕೂಡ ಸಾಧ್ಯ ಆಗುತ್ತೆ. ಯಾವಾಗ ಅದು ಅನನ್ಯ ಆಗಿರಬೇಕು ಮತ್ತು ಪ್ರೀತಿಪೂರ್ವಕವಾಗಿರಬೇಕು ಅಂತ. ಆಗ ಸತತಯುಕ್ತ, ತೇಷಾಂ ಸತತಯುಕ್ತ ಅಂತ ಹೇಳ್ತಾನೆ. ಯಾವಾಗಲೂ ಅದು ಬಿಟ್ಟರೆ ಬೇರೆ ಯೋಚನೆನೇ ಇಲ್ಲ. ಏನಾದರೂ ಕೂಡ ಅದು ಭಗವಂತನ ಇಚ್ಛೆ. ಹೌದಾ? ಆ ರೀತಿಯಾಗಿರೋನಿಗೆ ಜ್ಞಾನ ಕೂಡ ಸಿಗುತ್ತೆ ಮತ್ತು ಭಕ್ತಿ ಕೂಡ, ಭಕ್ತಿ ಜ್ಞಾನ ಎರಡೂ ಅವನಿಗೆ ಸಿಕ್ಕತ್ತೆ ಅಂತ. ಭಕ್ತಿಯಿಂದ ಇರೋನಿಗೆ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಇರೋನಿಗೆ ಭಕ್ತಿನೂ ಕೂಡ ಮಾಡೋದು ರೂಢಿ ಮಾಡಿಕೊಳ್ಬೇಕು ಅಂತ. ಎರಡೂ ಇರಬೇಕು. ಈಗ ನೋಡಿ, ಶೃಂಗೇರಿ ಶ್ರೀಗಳು ಅವರೆಲ್ಲ ಅಥವಾ ಶಂಕರಾಚಾರ್ಯರು ಅವ್ರನ್ನೆಲ್ಲ ನೋಡಿದರೆ ಅವರು ಸಾಕಷ್ಟು ಜ್ಞಾನ ಹೊಂದಿರುವಂಥವರು. ಅವ್ರು ಎಲ್ಲೆಲ್ಲೂ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವಂಥ ಸ್ಥಿತಿಯಲ್ಲಿ ಇರುವವರು. ಆದರೂ ಕೂಡ ಅವರು ಶೃಂಗೇರಿ ಸ್ವಾಮಿಗಳು, ದೊಡ್ಡ ಸ್ವಾಮೀಜಿಯವರು ಸ್ವತಃ ಕೂತ್ಕೊಂಡು ಚಂದ್ರಮೌಳೇಶ್ವರನಿಗೆ ಪೂಜೆ ಮಾಡ್ತಾರೆ.
ಅವರು ಎಲ್ಲೆಲ್ಲೂ ಭಗವಂತನನ್ನು ನೋಡೋರು ಇಲ್ಲಿ ಕೂತ್ಕೊಂಡು ಪೂಜೆ ಯಾಕೆ ಮಾಡಬೇಕದು ಭಕ್ತಿ ಯಾಕೆ? ಅದು ಬೇರೆಯವ್ರಿಗೆ ಕೂಡ ಅವರ ರೀತಿಯಲ್ಲೇ ನಡ್ಕೊಳ್ಬೇಕು ಅಂತ ಹೇಳುವಾಗ ನಾವು ಏನು ಮಾಡಿಬಿಡ್ತೀವಿ, ನಮಗೀಗ ಗೊತ್ತಾಗಿದೆ ಇದೆಲ್ಲ ವೇದಾಂತ ಓದ್ಕೊಂಡಿದ್ದೀವಿ, ಎಲ್ಲೆಲ್ಲೂ ಭಗವಂತನನ್ನು ನೋಡಲಿಕ್ಕಾಗತ್ತೆ, ಎಲ್ಲರಲ್ಲೂ ಭಗವಂತನನ್ನು ನೋಡಲಿಕ್ಕಾಗತ್ತೆ, ಆದ್ದರಿಂದ ದೇವಸ್ಥಾನಕ್ಕೆ ಹೋಗೋದು ಬೇಡ, ಮನೆಯಲ್ಲೇ ಮಾಡ್ಕೊಂಡು ಇಲ್ಲ. ಭಗವಂತ ಹೇಳ್ತಾನೆ ಅದು ಕೂಡ ಮಾಡಬೇಕು ಅಂತ, ಅದು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಜ್ಞಾನ ಜೊತೆಗೆ ಭಕ್ತಿ ಅದು ಇರಬೇಕು. ಇಟ್ ಇಸ್ ಭಕ್ತಿ ಅಂದರೆ ಮತ್ತೇನಿಲ್ಲ, ನಾವು ದೇವಸ್ಥಾನಗಳಿಗೆ ಹೋಗಿ ಅಲ್ಲೇನು ಮಾಡೋದು ಅಂತಂದರೆ ವಿ ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್ ಟು ಹಿಮ್ ಅಂತ ಅಷ್ಟೇ, ಗ್ರ್ಯಾಟಿಟ್ಯೂಡ್. ಪೂಜೆ ಮಾಡೋದ್ರಲ್ಲಾಗಲಿ ಅಲ್ಲೇನು ಸ್ವಾರ್ಥ ಇಲ್ಲ, ನಮಗೆ ಇಷ್ಟೆಲ್ಲ ಕೊಟ್ಟಿದೆಯಾ ಭಗವಂತ, ಅದಕ್ಕೊಂದು ಗ್ರ್ಯಾಟಿಟ್ಯೂಡ್. ಆ ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೋಸ್ಕರ ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಭಾವನೆಗಳಿದ್ದರೂ ಕೂಡ ಅದು ಮಾಡಬೇಕು, ಅದು ಸಂಸ್ಕಾರ ಆವಾಗ ಉಳಿಯುತ್ತೆ ಅಂತ. ಈಗ ಆ ರೀತಿಯಲ್ಲೇ ಎಲ್ಲರೂ ತಿಳಿದವರೆಲ್ಲ ಆ ರೀತಿಯಲ್ಲಿದ್ದರೆ ನಮ್ಮ ಮುಂದಿನ ಜನ್ರೇಷನ್ಗೆ ಭಕ್ತಿ ಅಂದರೆ ಏನು ಅಂತ ಗೊತ್ತಾಗಲ್ಲ, ಪೂಜೆ ಅಂದರೆ ಏನು ಅಂತ ಗೊತ್ತಾಗಲ್ಲ. ಆದ್ದರಿಂದ ಅವರೆಲ್ಲ ಮಾಡ್ತಾರೆ. ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು ಅಂದರೆ ಅದನ್ನೆಲ್ಲ ಮಾಡಬೇಕು. ಮನೆಯಲ್ಲಿ ನಾವು ಕೂಡ ಇದೆಲ್ಲ ಕೇಳಿದ್ದೀವಿ, ಇನ್ಯಾಕೆ ಮಾಡಬೇಕು, ಬೇಕಾಗಿಲ್ಲ ದೇವ್ರ ಮನೆ ಅಂತ ಅನ್ನಿಸ್ಬೋದು. ಇಲ್ಲ, ಆದರೆ ಶಾಸ್ತ್ರದ ಪ್ರಕಾರ ಅದು ಇರಬೇಕು. ಸಗುಣ ಪೂಜೆಯನ್ನು ಮಾಡೋದು ಕಲಿಬೇಕು, ಇರಬೇಕು ಪೂಜೆ ಅನ್ನೋದು. ಯಾಕಂದರೆ ಮಕ್ಕಳಿಗೆ ಅದು ಆ ಅಭ್ಯಾಸ ಬರಬೇಕು ಅನ್ನೋ ದೃಷ್ಟಿಯಿಂದ. ಆಮೇಲೆ ನಿರ್ಗುಣ ಭಕ್ತಿ ಮಾಡಿಕೊಳ್ಳಿ ಅವರು, ಅದ್ರ ಜೊತೆಗೆ ಅದು ಅವ್ರಿಗೆ ಗೊತ್ತಾಗತ್ತೆ ಅಂತ. ಆದ್ದರಿಂದ ಇಲ್ಲಿ ಭಗವಂತ ಹೇಳ್ತಾನೆ, ಹೀಗೆ ಅನನ್ಯ ಭಾವದಿಂದ ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುವವರಿಗೆ ಸಕಾಲದಲ್ಲಿ ಜ್ಞಾನವನ್ನು, ಸರಿಯಾದ ಟೈಮ್ ಬಂದಾಗ ನಾನೇ ಕೊಡ್ತೀನಿ ಜ್ಞಾನವನ್ನು ಅಂತ, ನಾನೇ ಒದಗಿಸ್ತೇನೆ. ಅದರ ಮೂಲಕ ಅವರು ನನ್ನನ್ನು ಸೇರುವರು. ಮುಂದುವರಿಸ್ತಾ ಇನ್ನೊಂದು ಶ್ಲೋಕವನ್ನು ನೋಡೋಣ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅವರಿಗೆ ನಾನು ಪೂರ್ಣ ಕರುಣೆಯಿಂದ ಅವರ ಹೃದಯದಲ್ಲಿ ಇದ್ದು ನನ್ನ ಪ್ರಕಾಶಿಸುತ್ತಿರುವ ಜ್ಞಾನಸ್ವರೂಪದಿಂದ ಅವರ ಅಜ್ಞಾನ ಅಂಧಕಾರವನ್ನು ನಾಶಗೊಳಿಸುವೆನು. ಯಾವಾಗ ಭಗವಂತನನ್ನೇ ಅನನ್ಯ ಭಾವದಿಂದ ಭಕ್ತಿಯನ್ನು ಮಾಡ್ತೀವೋ, ಪೂರ್ಣ ಕರುಣೆಯಿಂದ ಅವನು ಅವರ ಹೃದಯದಲ್ಲಿ ಇರ್ತಾನಂತೆ. ನೋಡಿ, ಹೃದಯದಲ್ಲಿರೋದು ಅಂತಂದರೆ, ಈಗ ಭಗವಂತ ಬಂದು ನನ್ನಲ್ಲಿ ಕುತ್ಕೋ ಅಂತ ಹೇಳ್ತೀವಲ್ವ, ಅವನಿಗೊಂದು ಸೀಟ್ ರೆಡಿ ಮಾಡ್ಬೇಕು ತಾನೆ ಮನಸ್ಸಲ್ಲಿ. ಈಗ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ ನಾವು ಎಷ್ಟೊಂದು ಮಾಡಿರ್ತೀವಿ, ಭಗವಂತನೇ ಬರ್ತಾನೆ ಅಂದರೆ ಇನ್ನು ಯಾವ ರೀತಿ ನಾವು ಆಸನವನ್ನು ಸಿದ್ಧಪಡಿಸ್ಬೋದು. ಅದೇ ರೀತಿ ಆ ಭಗವಂತ ಬಂದು ನನ್ನ ಹೃದಯದಲ್ಲಿ ಕುತ್ಕೊಳ್ಬೇಕು ಅಂತಂದರೆ ಆ ಹೃದಯ ಹೇಗೋ ಇದ್ದರೆ ಹೆಂಗೆ ಕುತ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ಅದು ಸತ್ವಗುಣ, ಒಳ್ಳೆ ಗುಣಗಳಿಂದ ಅಲ್ಲಿ ಆ ಹೃದಯ ತಯಾರಾಗಿರಬೇಕು. ಓದಿದ್ವಲ್ಲ, ಸತ್ಯ, ಅಹಿಂಸೆ ಅವೆಲ್ಲ ಇದ್ದರೆ ಆ ಮನಸ್ಸು ತಯಾರಾಗಿದೆ ಅಂತ. ಆಗ ಅವನು ಆ ಕರುಣೆಯಿಂದ ಆ ಹೃದಯದಲ್ಲಿ ಇರ್ತಾನಂತೆ. ಅಲ್ಲಿದ್ದು ಆ ನನ್ನ ಪ್ರಕಾಶಿಸುತ್ತಿರುವ ಜ್ಞಾನಸ್ವರೂಪದಿಂದ ಅವರ ಅಜ್ಞಾನವನ್ನು ಹೋಗಲಾಡಿಸ್ತೀನಿ ಅಂತ. ಆ ಮನಸ್ಸನ್ನು ತಯಾರು ಮಾಡಿಕೊಂಡು ಒಳ್ಳೆಯ ಗಣಗಳಿಂದ ನಾವು ತುಂಬಿಕೊಂಡಾಗ ಆ ಕೃಷ್ಣ ಬಂದು ನಮ್ಮಲ್ಲಿ ಕುತ್ಕೊಳ್ತಾನಂತೆ. ಆ ಕೃಷ್ಣ ನಮ್ಮಲ್ಲಿ ಬಂದು ನಮ್ಮ ಹೃದಯದಲ್ಲಿ ಕುಳಿತುಕೊಂಡಾಗ ನಾನಾಡುವ ಮಾತೆ ಕೃಷ್ಣನ ಮಾತಾಗುತ್ತೆ. ದಾಟ್ ಇಸ್ ಕಾಲ್ಡ್ ಎಸ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತಾರೆ. ಆ ರೀತಿಯಲ್ಲಿ ಅವನು ನಮ್ಮ ಹೃದಯದಲ್ಲಿ ಕುತ್ಕೊಂಡು ಅವನು ಹೇಳ್ತಾ ಇದ್ದಾನೆ ಏನಂತ, ಅವನ ಪ್ರಕಾಶದಿಂದ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾನೆ. ಅಂದರೆ ಏನೋ, ಆ ತಯಾರಾದ ಸೀಟ್, ಆ ಜಾಗದಲ್ಲಿ ಆ ಕೃಷ್ಣ ಬಂದು ಕೂತ್ಕೊಂಡು ಆ ಬೆಳಕಿನಲ್ಲಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾನೆ ಅಂತ. ಭಗವಂತ ನನ್ನಲ್ಲಿ ಬಂದು ಕೂತ್ಕೊಳ್ತಾನೆ ಅಂತ ಹೇಳಿದಾಗ ಅಲ್ಲಿ
ಆಚಾರ ವಿಚಾರ ಸಂಸ್ಕಾರ ಎಲ್ಲವೂ ಆ ಭಗವಂತನಿಗೆ ತಕ್ಕನಾಗೆ ನಡೀತಾ ಹೋಗುತ್ತಲ್ವ. ಆ ರೀತಿಯಲ್ಲಿ ನಡೀತಾ ಇದ್ದಾಗ ದ್ಯಾಟ್ ಇಸ್ ಕಾಲ್ಡ್ ಇಸ್ ಕೃಷ್ಣ ಕಾನ್ಷಿಯಸ್ನೆಸ್. ಆ ರೀತಿಯಲ್ಲಿ ನಡಿಲಿಕ್ಕೆ ಅವನು ಅವಕಾಶ ಮಾಡಿಕೊಡ್ತಾನಂತೆ. ಅದರಿಂದ ಅಜ್ಞಾನ ನಾಶ, ನಮ್ಮ ಅಜ್ಞಾನ ನಾಶ ಆಗೋಗುತ್ತೆ ನೋಡಿ. ಅವನ ಬೆಳಕಿನಿಂದ ನಮ್ಮ ಅಜ್ಞಾನ ನಾಶ ಆಗುತ್ತೆ. ಎಷ್ಟು ಸುಂದರವಾಗಿ ಅವನ ವಿಭೂತಿಯನ್ನು ಹೇಳ್ತಾ ಇದ್ದಾನೆ ಭಗವಂತ. ಹಾಗೆ ಮತ್ತಷ್ಟು ಸುಂದರವಾದ ಶ್ಲೋಕಗಳಿದೆ. ಅದಕ್ಕೆ ಮುಂಚೆ ಅರ್ಜುನನಿಗೊಂದು ಪ್ರಶ್ನೆ ಕೂಡ ಬರುತ್ತೆ, ಅದನ್ನು ಮುಂದಿನ ವಾರ ನೋಡೋಣ. ಅಲ್ಲಿಗೆ ನಿಲ್ಲಿಸುತ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.